ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಮಾನಸಿ ಅಂತ. ನಾನು ಕಳೆದ 5 ತಿಂಗಳುಗಳಿಂದ ಆಜ್ಞಾ ಆಯುರ್ವೇದದಲ್ಲಿ ಡಾಕ್ಟರ್ ರಮ್ಯಾ ಮ್ಯಾಮ್ ಅವ್ರ ಕೆಳಗೆ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನಗೆ ಆಜ್ಞಾ ಆಯುರ್ವೇದದ ಬಗ್ಗೆ ಮತ್ತು ಮ್ಯಾಮ್ ಬಗ್ಗೆ ಇಷ್ಟ ಆಗಿದ್ದೇನು ಅಂತ ಅಂದರೆ, ಅವರು ನಾಡಿ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡ್ತಾರೆ. ನಾಡಿ ಪರೀಕ್ಷೆ ಅನ್ನೋದು ಆಯುರ್ವೇದದಲ್ಲಿ ಒಂದು ತುಂಬ ಮುಖ್ಯವಾದ ಇನ್ಸ್ಟ್ರೂಮೆಂಟ್ ಅಂತ ನಾವು ಹೇಳ್ಬೋದು. ರೋಗ ಮತ್ತು ರೋಗಿಯ ಪರೀಕ್ಷೆ ಅಂದರೆ ಎಕ್ಸಾಮಿನೇಷನಲ್ಲಿ ನಾವು ಬಳಸುವಂಥ ಒಂದು ವಿದ್ಯೆ. ಮನುಷ್ಯನ ಶರೀರದ ಮತ್ತು ಮನಸ್ಸಿನ ಆರೋಗ್ಯದ ಅನಾರೋಗ್ಯದ ಸ್ಥಿತಿಯನ್ನು ಅದು ನಮಗೆ ಹೇಳ್ಕೊಡುತ್ತೆ, ನಮಗೆ ತೋರಿಸುತ್ತೆ. ಆಯುರ್ವೇದದ ಡಾಕ್ಟರ್ಸ್ ತುಂಬ ಇದ್ದಾರೆ, ಬಟ್ ನಾಡಿ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟರ್ಸ್ ತುಂಬ ಕಡಿಮೆ ಇದ್ದಾರೆ. ಕೇವಲ ನಾಡಿ ಪರೀಕ್ಷೆಯನ್ನೇ ಉಪಯೋಗಿಸಿ ಮ್ಯಾಮ್ 18ಕ್ಕೂ ಹೆಚ್ಚು ವರ್ಷಗಳಿಂದ ಪೇಷಂಟ್ಸ್ನ ನೋಡ್ತಾ ಇದ್ದಾರೆ, ಡಯಾಗ್ನೋಸಿಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಂದ ಕಲಿತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ಎರಡನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮ್ಯಾಮ್ ಯಾವತ್ತೂ ಅನಾವಶ್ಯಕವಾಗಿ ಔಷಧಿಗಳನ್ನು ಬರೆಯೋದಿಲ್ಲ, ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಹೆಚ್ಚಾಗಿ 2 ಅಥವಾ 3 ಔಷಧಿಗಳು ಮಾತ್ರ ಇರುತ್ತೆ, ಅದು ಎಲ್ಲ ಅವ್ರ ಸ್ವಂತದ ಪ್ರಿಪ್ರೇಷನ್ಸ್ ಅಷ್ಟೇ. ನಾನು ನೋಡಿದ್ದೀನಿ ತುಂಬ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಮೇಲೆ 6 ಮಾತ್ರೆ 8 ಔಷಧಿಗಳನ್ನೆಲ್ಲ ಬರೆದಿರ್ತಾರೆ. ಎಷ್ಟೋ ವೇಳೆ ಪೇಷಂಟಿಗೆ ಔಷಧಿ ತೊಗೊಂಡೆ ಹೊಟ್ಟೆ ತುಂಬ್ಕೊಳ್ಳೋ ಹಾಗಾಗುತ್ತೆ, ಅಷ್ಟು ಔಷಧಿಗಳಿರುತ್ತೆ. ಆದರೆ ಮ್ಯಾಮ್ ಯಾವತ್ತೂ ಆ ಥರ ಮಾಡಿದ್ದು ನಾನು ನೋಡಿಲ್ಲ. ಪೇಷಂಟಿಗೆ ಒಂದು ವೇಳೆ ತುಂಬ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾದಂತಹ 2 ಅಥವಾ 3 ಔಷಧಿಗಳನ್ನ ಮಾತ್ರ ಅವ್ರು ಕೊಡ್ತಾರೆ. ಮತ್ತು ಮೂರನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಧಾನ ಪರಿವರ್ಜನ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಆಯುರ್ವೇದದಲ್ಲಿದೆ. ನಿಧಾನ ಪರಿವರ್ಜನ ಅಂತ ನಾವು ಏನು ಹೇಳ್ತೀವಿ, ಅದು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬೋದು. ಇತ್ತೀಚೆಗೆ ನಾವು ನೋಡ್ತಕ್ಕಂತಹ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ನಮ್ಮ ದಿನಚರಿಯಿಂದ, ನಮ್ಮ ತಪ್ಪಾದ ಲೈಫ್ ಸ್ಟೈಲಿಂದ ಆಗುವಂಥದ್ದು. ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಾವು ಬಹಳಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ನ ಮಾಡಿಕೊಂಡ್ರೆ ಅವೆಲ್ಲ ರೋಗಗಳೆಲ್ಲ ನಾವು ಎಷ್ಟೋ ಮಟ್ಟಿಗೆ ತಡೆಗಟ್ಟಬಹುದು. ಅಂತಹ ಕರೆಕ್ಷನ್ಸನ್ನು ಮ್ಯಾಮ್ ತುಂಬ ಚೆನ್ನಾಗಿ ಪೇಷಂಟ್ಸಿಗೆ ಹೇಳ್ತಾರೆ, ಅದಕ್ಕೆ ತುಂಬ ಒತ್ತು ಕೊಟ್ಟು ಹೇಳ್ತಾರೆ. ಬರೀ ಔಷಧಿಗಳನ್ನು ನೀಡಿ ಆ ರೋಗಕ್ಕೆ ಚಿಕಿತ್ಸೆನ ಕೊಡೋದು ಒಂದಾದರೆ, ಪೇಷಂಟ್ಗಳಿಗೆ ಆ ಲೈಫ್ ಸ್ಟೈಲ್ ಕರೆಕ್ಷನ್ ಬಗ್ಗೆ ಹೇಳ್ಕೊಡೋದು, ಅವರು ಪೇಷಂಟ್ಸಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಇನ್ನೊಂದು. ಅದು ಕೂಡ ಡಾಕ್ಟರ್ಸ್ ಮಾಡಬೇಕಾದಂಥ ತುಂಬ ಮುಖ್ಯವಾದ ಕರ್ತವ್ಯ. ಸೊ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಗೆ ಅಂದರೆ, ಕರೆಕ್ಟ್ ಟೈಮಿಗೆ ಊಟ ಮಾಡುವಂಥದ್ದು, ಅಥವಾ ತುಂಬ ಖಾರ ಊಟ ಮಾಡ್ತಿದ್ರೆ ಕಡಿಮೆ ಖಾರ ತಿನ್ನುವಂಥದ್ದು, ಮತ್ತು ಜಾಸ್ತಿ ಗ್ಯಾಪನ್ನು ಕೊಡದೇ ಇರುವಂಥದ್ದು, ಮಲಗೋದಕ್ಕೂ ಮತ್ತು ಊಟಕ್ಕೂ ಜಾಸ್ತಿ ಸಮಯ ನೀಡದೇ ಇರುವಂಥದ್ದು. ಇಂಥ ಸಣ್ಣ ಪುಟ್ಟ ಕರೆಕ್ಷನ್ಸನ್ನು ಮಾಡ್ಕೊಳ್ಳೋದ್ರಿಂದ, ಅಪಥ್ಯಗಳನ್ನು ಪಾಲಿಸೋದ್ರಿಂದ ಎಷ್ಟೊಂದು ರೋಗಗಳನ್ನು ನಾವು ಇತ್ತೀಚೆಗೆ, ಉದಾಹರಣೆಗೆ ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್, ಒಬೇಸಿಟಿ, ಕೊಲೆಸ್ಟ್ರಾಲ್, ಇಂಥದ್ದನ್ನೆಲ್ಲ ತಡೆಗಟ್ಟಲಿಕ್ಕೆ ಬರುತ್ತೆ. ಅಂಥದ್ರ ಬಗ್ಗೆ ಪೇಷಂಟ್ಸಿಗೆ ಅವೇರ್ನೆಸ್ ಕೊಡೋದು ತುಂಬ ಮುಖ್ಯ. ಸೊ ಅದನ್ನು ಕೂಡ ಮ್ಯಾಮ್ ತುಂಬ ಹೇಳ್ತಾರೆ ಪೇಷಂಟ್ಸಿಗೆ. ಅವ್ರ ಕಡೆ ಕಲಿತಾ ಇದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಷಯ. ಸೊ ಥ್ಯಾಂಕ್ ಯು ಮ್ಯಾಮ್.